ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಸಾಂಬಾರು ಸೌತೆಕಾಯಿ. ಈ ಸಾಂಬಾರು ಸೌತೆಕಾಯಿ ಹಾಕಿ ಸಾಂಬಾರು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಇದರಿಂದ ಸಿಪ್ಪೆ ಎಲ್ಲ ತೆಗಿಬಿಟ್ಟು ಕಟ್ ಮಾಡಿಡಬೇಕು. ಇದೆಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗಿಬಿಟ್ಟು ಕಟ್ ಮಾಡಿ ಈ ರೀತಿಲಿ ಹಾಕಿಟ್ಟಿದ್ದೀವಿ. ಇದೆಲ್ಲ ಕುಕ್ಕರ್ಲಿ ಹಾಕೋಣ. ಕುಕ್ಕರ್ಲಿ ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1/4 ಟೀ ಸ್ಪೂನ್ ಅರಿಶಿನ ಪೌಡ್ರು, 3 ಪೀಸ್ ಹಸಿಮೆಣಸಿನ್ಕಾಯಿ. ಕುಕ್ ಆಗೋಕ್ಕೆ ನೀರು ಬೇಕು. 2 ಕಪ್ಪು ನೀರು ಹಾಕಿ ಒಂದು 2 ವಿಸಿಲು ಕುಕ್ಕಬೇಕು. ಬಿಸಿಯಾಗಿ ಒಂದು ಬಾಣಲಿಲು 1.5 ಟೀ ಸ್ಪೂನ್ ಆಯಿಲ್ ಹಾಕೋಣ. ಸ್ವಲ್ಪ ಜೀರಿಗೆ, ಇನ್ನೊಂದು 5 ಪೀಸು ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಇವೆಲ್ಲ ಹಾಕಿ ಇದೊಂದು ಆಯಿಲೊಂದು ಫ್ರೈ ಹಾಕೋಣ. ಅರ್ಧ ಈರುಳ್ಳಿ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು ಪೌಡರ್ ಹಾಕೋಣ. 4 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೋಣ. ಕಾಯಿ ತುರಿ ಜಾಸ್ತಿ ಫ್ರೈ ಮಾಡೋಕ್ಕೆ ಅವಶ್ಯಕ ಇಲ್ಲ. ಜಸ್ಟ್ 1 ನಿಮಿಷ ಸ್ಟವ್ ಆಫ್ ಮಾಡಬೇಕು, ಇಷ್ಟೇ ಸಾಕು. ಮಿಕ್ಸರ್ನ ತಣ್ಣಕ್ಕೆ ಹಾಕಿದ್ದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಪೇಸ್ಟ್ ಮಾಡಿಟ್ಟಿದ್ದೀನಿ, ನುಣ್ಣಕ್ಕೆ ಪೇಸ್ಟ್ ಹಾಕಿಟ್ಟಿದ್ದೀನಿ. ಈಗ ನಮ್ಮದು ಸೌತೆಕಾಯಿ ಎಲ್ಲ ಕುಕ್ ಆಗಿದ್ದು. ಹುಣಸೆ ಹುಳಿ ನೀರು ಹಾಕೋಣ. ಇನ್ನು ನಮ್ಮದು ತೆಂಗಿನಕಾಯಿ ಪೇಸ್ಟ್ ಹಾಕಿಲ್ವಾ, ಇದು ಹಾಕೋಣ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ. ಇದು ಜಾಸ್ತಿ ಗಟ್ಟಿ ಬೇಡ. ಈ ಸೌತೆಕಾಯಿ ಸಾಂಬಾರು ಸೌತೆಕಾಯಿಗೆ ಸ್ವಲ್ಪ ನೀರು ಥರನೇ ಸಾರಬೇಕು, ಅದಕ್ಕೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಕುದಿಸಬೇಡ, ಚೆನ್ನಾಗಿ ಒಂದು ಬಿಸಿ ಹಾಕಬೇಕು ಅಷ್ಟೇ. ಒಂದು 1/4 ಟೀ ಸ್ಪೂನ್ ಕಡಿಮೆ ಸ್ವಲ್ಪ ಬೆಲ್ಲ ಪೌಡರ್ ಹಾಕಬೇಕು, ಇಲ್ಲಾಂದರೆ ಸಕ್ಕರೆ ಹಾಕಬೇಕು. ಏನಂದ್ರೆ ಹುಳಿ ಹಾಕಿಲ್ವ, ಅದಕ್ಕೆ ಬ್ಯಾಲೆನ್ಸ್ ಹಾಕಬೇಕಲ್ಲ, ಹುಳಿ ಉಪ್ಪು ಖಾರ ಎಲ್ಲ. ಅದಕ್ಕೆ ಒಗ್ಗರಣೆಗೆ ಕಾಯಿ ಎಣ್ಣೆ ಹಾಕಬೇಕು. ತೆಂಗಿನಕಾಯಿ ಎಣ್ಣೆ ಹಾಕೋಣ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಬಿಸಿಯಾಗಿ ಒಯ್ಲಿ ಸಾಸಿವೆ, ಸ್ವಲ್ಪ ಮೆಂತ್ಯ ಕಾಳು, 2 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇದು ನಮ್ಮದು ಒಗ್ಗರಣೆ. ಇದೊಂದು ಒಗ್ಗರಣೆ ಆಗಿದ್ದು ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಒಳ್ಳೆಯ ಟೇಸ್ಟ್ ಇರುತ್ತೆ. ಈ ರೀತಿಲಿ ಒಂದು ಮಾಡಬೇಕು ಸಾಂಬಾರು ಸೌತೆಕಾಯಿ. ಸ್ವಲ್ಪ ಗಟ್ಟಿ ಆಗಬಾರ್ದು, ಜಾಸ್ತಿ ಗಟ್ಟಿ ಜಾಸ್ತಿ ನೀರು ಹಾಕ್ತಾರೆ ಆಗ್ಬೋದು, ಸ್ವಲ್ಪ ನೀರು ಥರನೇ ಮಾಡಬೇಕು. ಅದಕ್ಕೆ ಒಳ್ಳೆ ಟೇಸ್ಟ್, ಒಂದು ವೆರೈಟಿ ಟೇಸ್ಟ್ ಇರುತ್ತೆ. ಹುಳಿ ಹಾಕಿಲ್ವ, ಅದಕ್ಕೆ ಒಳ್ಳೆ ಟೇಸ್ಟ್. ನಿಮ್ಮ ಕೈಲಿ ಮೊಸರು ಇದೆಯಾ ಅಂದರೆ ಅದು ಹಾಕಬೇಕು. ಈ ರೀತಿಲಿ ಒಂದು ಮಾಡಬೇಕು. ಇದು ರೈಸೂ ಒಳ್ಳೆಯ ಟೇಸ್ಟ್ ಇರುತ್ತೆ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮಗೆ ಇಷ್ಟ ಆಗಿ ಈ ವಿಡಿಯೋ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. 1 ಟೈಮ್ ಈ ರೀತಿಯಲ್ಲಿ ಒಂದು ಸೌತೆಕಾಯಿ ಮಾಡಬೇಕು. ಓಕೆ, ಬಾಯ್.